ದೇಶದ ಯುವಶಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಜೀವನ ಸಾಧನೆ ಸಂದೇಶಗಳು ಪ್ರೇರೇಪಣೆಯಾಗಿವೆ. ಮಳವಳ್ಳಿ ಪಟ್ಟಣದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಹೇಳಿಕೆ. ಮಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರಾದ ವೇಣುರವರು ನೂತನವಾಗಿ ಆರಂಭಿಸಿರುವ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಶುಭಾರಂಭಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಶುಭ ಹಾರೈಸಿ ಮಾತನಾಡಿದ ಅವರು, ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮೋದಿಯವರ ಹೆಸರಿನಲ್ಲಿ ಸಣ್ಣದಾಗಿ ತಳ್ಳುವ ಗಾಡಿಯಲ್ಲಿ ಫಾಸ್ಟ್ ಫುಡ್ ಸೆಂಟರ್ ಆರಂಭಿಸಿ ರೂ 5ಕ್ಕೆ ತಿಂಡಿ ನೀಡುತ್ತಿದ್ದ ಈತ ಇಂದು ತನ್ನ ಕಾಯಕದ ಮೂಲಕ ದೊಡ್ಡದಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಆರಂಭಿಸಿ ಕೇವಲ 60 ರೂಗೆ ಹೊಟ್ಟೆ ತುಂಬ ಸಂಪೂರ್ಣ ಊಟ ನೀಡುತ್ತಿರುವುದು ಸಂತಸವಿದೆ ಎಂದರು. ಇವನು ನಮ್ಮ ಕಾರ್ಯಕರ್ತ ಎನ್ನಲು ನನಗೆ ಸಂತಸವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ತಂಕಳ್ಳಿ ಸೊಸೈಟಿ ಅಧ್ಯಕ್ಷರ ಆಯ್ಕೆಯಾದ ಮಹೇಶ್ ಅವರನ್ನು ಹಾಗೂ ಬಿಜೆಪಿ ಮುಖಂಡ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವೇಣು ಅವರ ಸಾಧನೆ ಮತ್ತು ಮೋದಿಯವರ ಪ್ರೇರೇಪಣೆ ಬಗ್ಗೆ ಕುರಿತು ಅವರು ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನಮ್ಮ ವೇಣುವರು, ಶ್ರೀಮತಿಯಾಗಿರುವಂಥ ಪೂರ್ಣಿಮಾ ಅವರು ಮತ್ತು ಬಾಮಯ್ಯವರು ಅವರು ಮಹೇಶ ಇನ್ನೊಂದು ಅಡುಗೆ ಮಾಡ್ತೀವಿ. ನಾವು ಒಂದು ಎಷ್ಟು ವರ್ಷದಿಂದ 10 ವರ್ಷ ಆಯ್ತಾ ವೇಣು? 10 ವರ್ಷದಿಂದ ನರೇಂದ್ರ ಮೋದಿಯವರ ಒಂದು ಪ್ರೇರೇಪಣೆಯೊಂದಿಗೆ ಅವರ ಹೆಸರಿಟ್ಟು 5 ರೂಪಾಯಲ್ಲಿ ಇಡ್ಲಿ ದೋಸೆ 5 ರೂಪಾಯಿ ಕೊಟ್ಟರೆ ಎಲ್ಲ ದೋಸೆ ಇಡ್ಲಿ ಎಲ್ಲ ಬೇಕಾದಂಗೆ ಸಾಕಷ್ಟಾಗುವಂಥ ಎಲ್ಲ ತಿಂಡಿಗಳನ್ನು ಕೊಡ್ತಿದ್ರು ವೇಣುವರು, ಶ್ರೀಮತಿ ಪೂರ್ಣಿಮಾ. 10 ವರ್ಷದಿಂದ ಪ್ರಾರಂಭವನ್ನು ಮಾಡಿ ಹಂತವಾಗಿ ಬೆಳೆದು ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ರುಚಿಯಾಗಿರುವಂಥ ಶುಚಿಯಾಗಿರುವಂಥ ಕೈಗೆಟುಕುವಂಥ ದರದಲ್ಲಿ ಬಡವರ ಸೇವೆಯನ್ನು ಹಸಿದ ಹೊಟ್ಟೆಗೆ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬಂದಿರುವಂಥ ವೇಣುವರು ಮತ್ತು ಶ್ರೀಮತಿಯವರಿಗೆ, ಪೂರ್ಣಿಮಾ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮಳವಳ್ಳಿಯ ಜನರ ಪರವಾಗಿ ಮತ್ತು ನಾಡಿನ ಸಮಸ್ತ ಜನತೆ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಣ್ಣದಾಗಿ ಪ್ರಾರಂಭವನ್ನು ಮಾಡಿ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಸಾಕ್ಷಿನೇ ವೇಣುವರು. ಈಗ ಅನ್ನಪೂರ್ಣೇಶ್ವರಿಯ ಹೆಸರಿನಲ್ಲಿ ದೊಡ್ಡ ಒಂದು ಹೋಟೆಲನ್ನು ಮಾಡಿ ಇವತ್ತು ಫುಲ್ ಮಿಲ್ ಬಾಳೆ ಎಲೆ ಊಟನ್ನು ಫುಲ್ ಮಿಲ್ಲನ್ನು 60 ರೂಪಾಯಿ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಪ್ರೇರೇಪಣೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನು ಶುಭ ಕೋರಲಿಕ್ಕೆ ಬಂದು ನಾನು ಇಲ್ಲಿ ಬಂದು ಶುಭ ಕೋರಿದ್ದೀನಿ. ಅದರಲ್ಲೂ ನನಗೆ ಇನ್ನೂ ಖುಷಿ ಏನಂದರೆ ನಮ್ಮ ಪಕ್ಷದ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಂದರೆ ದೇಶ ಕಟ್ಟ ಕೆಲಸವನ್ನು ಚೆನ್ನಾಗಿ ಮಾಡೋದು. ಅಂತ ಹೆಮ್ಮೆಯಿಂದ ನಾನು ಕೃಷ್ಣ ಹೇಳಿದ್ರು ಇವತ್ತು ಬರಬೇಕು, ಈ ರೀತಿ ಹೋಟ್ಲು ಉದ್ಘಾಟನೆ ಆಗ್ತಿದೆ ಅಂತ ಕಂಡಂಗೆ ಭಾಳ ಸಂತೋಷದಿಂದ ಬಂದಿದ್ದೀನಿ. ಇನ್ನು ಕೈಯಲ್ಲಿ ಅನ್ನಪೂರ್ಣೇಶ್ವರಿ ಆಶೀರ್ವಾದದೊಂದಿಗೆ ನೀನು ಅನ್ನಪೂರ್ಣವಾಗಿ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.